12 ತಾಸು ಏನೂ ತಿಂದೇ ಇದ್ದರೆ 12 ಅವರ್ಸ್. ಒಬ್ಬ ಮನುಷ್ಯ ದಿವಸಕ್ಕೆ 15 ಸರಿ ತಿಂತಾನೆ. 1 ಗಂಟೆ ಬಿಟ್ಟು ನೀವೊಂದು ಟೀ ತೊಗೊಂಡ್ರೆ ಅದು 2ನೇ ಊಟ ಆಯಿತು. ನಮ್ಮ ದೇಹದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಹೆಚ್ಚು ತಿನ್ನಬೇಕು, ಯಾರೇ ಇರಲಿಲ್ಲ. ಸರಿ, ಈಗ ಈ ವಯಸ್ಸಲ್ಲೂ ಇಷ್ಟು ಟ್ರಾವೆಲ್ ಮಾಡ್ತೀರಿ, ಇಷ್ಟು ಆಫೀಸ್ ಕೆಲಸ ಮಾಡ್ತೀರಿ, ನಿಮ್ಮ ಏನು ಸರ್ ನಿಮ್ಮ ಗುಟ್ಟೆ ಸರ್ ಅದು ಆಹಾರ? ಅಲ್ಲ, ಹಾಬಿ ಅದು ಒಂದು. ಹಾಂ. ಆಹಾರನೂ ಅಷ್ಟೇ ಮುಖ್ಯ. ನಾನು ತುಂಬ ಕಾಳಜಿಯಿಂದ ಆಹಾರವನ್ನು ತೆಗೆದುಕೊಂಡು. ಅಲ್ಲ, ಈಗಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳುವಾಗ ನೀವು ಆಹಾರ ಆಗ್ಬೋದು, ಜೀವನ ಕ್ರಮದ ಬಗ್ಗೆ ಎಲ್ಲ ತುಂಬ ಮಾತಾಡ್ತಿದ್ದೀರಿ, ತುಂಬ ಕಡೆ ಮಾತಾಡಿದ್ರಿ. ಸಕ್ಕರೆ ತಿನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದೆರಡು ಮಾತು. ಆಹಾರ ನಿಮ್ಮದು ಬೆಳಗ್ಗೆ ಡ್ರೈ ಫ್ರೂಟ್ಸ್ ಹೆಚ್ಚು ತಿನ್ನಬೇಕು, ಯಾರೇ ಇರಲಿಲ್ಲ. ಬಡವರು ಇರಲಿ, ಶ್ರೀಮಂತರು ಇರಲಿ, ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್. ನಂತರ ಮಧ್ಯಾಹ್ನ 2-3 ಗಂಟೆಗೆ ಒಂದು ಊಟ ಮಾಡಿದರೆ ಸಾಕಾಗುತ್ತೆ. ಈಗ ಒಂದು ವಾಕ್ಯ ಇದೆ, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನು ಹೊತ್ತುಕೊಂಡು ಹೋಗಿ ಅಂತಿದೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು, ಒಬ್ಬ ಮನುಷ್ಯ ಹೆಚ್ಚು ತಿನ್ನಲಾರದವ ಒಬ್ಬ ಮನುಷ್ಯ ದಿವಸಕ್ಕೆ 15 ಸರಿ ತಿಂತಾನೆ. ನೀವೇ ಇರ್ಬೋದು ಕನಿಷ್ಠ 15 ಸರಿ. ನಮ್ಮ ಆಯುರ್ವೇದ ಮತ್ತು ನಮ್ಮ ನಿಸರ್ಗ ಚಿಕಿತ್ಸೆಯಲ್ಲಿ ಒಮ್ಮೆ ಊಟ ಮಾಡಿದ ನಂತರ ಒಂದು ಊಟ ಆಯಿತು. 1 ಗಂಟೆ ಬಿಟ್ಟು ನೀವೊಂದು ಟೀ ತೊಗೊಂಡ್ರೆ ಅದು 2ನೇ ಊಟ ಆಯಿತು. ಇನ್ನೂ 1 ಗಂಟೆ ಬಿಟ್ಟು ಯಾವನೇ ಒಂದು ಚಾಕ್ಲೇಟ್ ಕೊಡ್ತಾನೆ, ಅದನ್ನು ತಿಂದರೆ ಅದು 3ನೇ ಊಟ. ಇನ್ನೊಂದು ಗಂಟೆ ಬಿಟ್ಟು ಯಾರೋ ಒಂದು ಎಳೆನೀರು ಕೊಡ್ತಾರೆ, ಅದು 4ನೇ ಊಟ. ನಮ್ಮ ದೇಹದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಸಮಾಜದಲ್ಲಿ ಹೆಂಗೆ ಒಳ್ಳೆಯ ಕೆಟ್ಟ ಇರ್ತಾರೆ, ಹಾಗೆ ನಮ್ಮಲ್ಲಿ ಕೂಡ ಕೆಟ್ಟ ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾ, ಅವು ಎರಡೂ ಇರಲೇಬೇಕು, ಇಲ್ಲಿಕ್ಕೆ ಜೀವಂತ ಇರೋಂಗಿಲ್ಲ. ದೇವರ ನಿರ್ಮಾಣನೇ ಹಾಗೆ. ಆ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಕಂಟಿನ್ಯೂಸ್ ಆಗಿ ಫೀಡಿಂಗ್ ಬರ್ತಾ ಇತ್ತು ಫುಡ್ಡು ಅಂದರೆ ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತವೆ. ಆದರೆ 12 ತಾಸು ಏನೂ ತಿಂದೇ ಇದ್ದರೆ 12 ಅವರ್ಸ್ ತಿಂದೇ ಇದ್ದರೆ ನಮ್ಮಲ್ಲಿ ಇರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅದಕ್ಕೆ ಹೊಟ್ಟೆ ಶಿವೆ ಇರುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಅಟ್ಯಾಕ್ ಮಾಡಿ ಅವುಗಳನ್ನು ತಿಂದು ಬದುಕ್ತಾವೆ. ಅದಕ್ಕೆ ಉಪವಾಸಕ್ಕೆ ಎಲ್ಲ ದೇಹದ ಸಮಸ್ಯೆಗೆ ಉಪವಾಸಕ್ಕೆ ಮದ್ದು ಅಂತೇಳಿ ಹೇಳ್ತಾರೆ. ಯಾವುದೋ ಒಂದು ಸಂಸ್ಕೃತ ವರ್ಡ್ ಇದೆಯಲ್ಲ.